ಮುದ್ದೇಬಿಹಾಳ್ ತಾಲೂಕಿನ ಕೇಸಾಪುರ ಗ್ರಾಮದ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ನಲ್ಲಿ ಇತ್ತೀಚೆಗೆ ನಡೆದ ಶಾಲಾ ಸಂಸತ್ತು ಚುನಾವಣೆಯ ನಂತರದ ಪದಗ್ರಹಣ ಸಮಾರಂಭವು ಪ್ರಜಾಪ್ರಭುತ್ವದ ಮೌಲ್ಯಗಳನ್ನು ಬಿಂಬಿಸುವ ಹಬ್ಬದಂತೆ ಶನಿವಾರ ವಿಜೃಂಭಣೆಯಿಂದ ಜರುಗಿತು. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಡ್ರೋನ್ಸ್ ಕೆರಿಯರ್ ಅಕಾಡೆಮಿಯ ಸಂಸ್ಥಾಪಕ ಮಾಜಿ ಸೈನಿಕ ಕಲ್ಮೇಶ್ ಆಸಂಗಿ ಮಾತನಾಡಿ, ವಿದ್ಯಾರ್ಥಿಗಳಲ್ಲಿ ನಾಯಕತ್ವದ ಗುಣ, ಸಮಸ್ಯೆ ಪರಿಹರಿಸುವ ಸಾಮರ್ಥ್ಯ ಮತ್ತು ಸೂಕ್ತ ನಿರ್ಣಯ ಕೈಗೊಳ್ಳುವ ಕೌಶಲ್ಯ ಬೆಳೆಸುವ ಉದ್ದೇಶದಿಂದ ಇಂತಹ ಚುನಾವಣೆ ಅತ್ಯಗತ್ಯ. ಶಿಕ್ಷಕರು ಮಕ್ಕಳಲ್ಲಿ ಕನಸುಗಳನ್ನು ಬಿತ್ತಬೇಕು, ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ಸಾಧನೆಯ ಗುರಿಯನ್ನ ಹೊಂದಬೇಕು ಎಂದು ಕಿವಿ ಮಾತನ್ನ ಹೇಳಿದರು. ಯಾರೆಲ್ಲ ಆಯ್ಕೆ ಆಗಿದ್ರೋ ಇವತ್ತು ನೀವು ನಾಯಕರಾಗಿದ್ರಿ. ನಾಯಕರು ಇನ್ ದ ಸೆನ್ಸ್ ಲೀಡರ್ಸ್ ಯಾರಾಗ್ತಾರೆ? ಲೀಡರ್ಸ್ ಇಲ್ಲ, ಯಾರನ್ನ ಲೀಡರ್ ಆಗಿ ಆಯ್ಕೆ ಮಾಡ್ತಾರಪ್ಪ ಅಂತಂದ್ರೆ ಯಾರಲ್ಲಿ ಲೀಡರ್ ಆಗೋ ಗುಣ ಇದೆ, ಯಾರಲ್ಲಿ ನಾಯಕತ್ವ ಗುಣ ಇದೆ, ಅವರನ್ನ ಲೀಡರ್ ಆಗಿ ನೀವೆಲ್ಲ ಆಯ್ಕೆ ಮಾಡಿದ್ದೀರಿ. ವಯಸ್ಸಿನಲ್ಲಿಯೇ ನಾಯಕತ್ವವನ್ನ ನಿಭಾಯಿಸುವಂತ ಜವಾಬ್ದಾರಿ ನಿಮಗೆ ಸಿಕ್ಕಿದೆ. ಅಂಡ್ ಬ್ರಿಂಗ್ ದಿ ಚೇಂಜಸ್ ಇನ್ ಯುವರ್ ಗ್ರೂಪ್. ಹೌ ಯು ವಿಲ್ ಕಮಾಂಡ್ ಯುವರ್ ಟೀಮ್, ಹೌ ಯು ಗಿವ್ ಇನ್ಸ್ಟ್ರಕ್ಷನ್ ಟು ಯುವರ್ ಟೀಮ್, ಹೌ ಯು ಪಾಸಸ್ ಯುವರ್ ಆರ್ಡರ್ಸ್ ಟು ಯುವರ್ ಟೀಮ್. ಏನು? ಡಿಸಿಷನ್ ಮೇಕಿಂಗ್ ಸ್ಕಿಲ್, ನಿರ್ಣಯ ತಗೊಳ್ಳುವಂತ ಗುಣ ಇರಬೇಕು. ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡುವಂತ ಎಬಿಲಿಟಿ ಇರಬೇಕು ನಾಯಕನಾದವನಿಗೆ. ಪ್ರಾಬ್ಲಮ್ ಅನ್ನ ಅಸೆಸ್ಮೆಂಟ್ ಮಾಡುವಂತ ಎಬಿಲಿಟಿ ಇರಬೇಕು. ತನ್ನ ಟೀಮ್ಗೆ ಹೆಲ್ಪ್ ಮಾಡುವಂತ ಗುಣ ಇರಬೇಕು. ಡೈರೆಕ್ಷನ್ ಕೊಡುವಂತ ಗುಣ ಇರಬೇಕು. ಇದನ್ನೆಲ್ಲ ನಮ್ಮ ಮಕ್ಕಳು ಚಿಕ್ಕಂದಿನಿಂದಲೇ ಕಲೀಲಿ ಅಂತ ಹೇಳಿ ಶಿಕ್ಷಣದ ವ್ಯವಸ್ಥೆಯಲ್ಲಿ ಈ ತರಹದ ಕೆಲವೊಂದು ಚಟುವಟಿಕೆಗಳನ್ನ ಸ್ಕೂಲಿಗೆ ಬರೋದಲ್ಲ, 12th ಮುಗಿದ ನಂತರ ಈಗಿಂದ ಪ್ಲಾನ್ ಮಾಡಬೇಕು. ಐ ರಿಕ್ವೆಸ್ಟ್ ಆಲ್ ಟೀಚರ್ಸ್ ಟು ಶೋ ದಮ್ ಡ್ರೀಮ್ಸ್. ಐ ರಿಕ್ವೆಸ್ಟ್ ಆಲ್ ಸ್ಟಾಫ್ ಟು ಶೋ ದಮ್ ಡ್ರೀಮ್ಸ್. ಕನಸನ್ನ ತೋರಿಸ್ಬೇಕು. ನಾನು IAS ಆಫೀಸರ್ ಆಗ್ಬೇಕು, ಡಾಕ್ಟರ್ ಆಗ್ಬೇಕು. IAS ಆಫೀಸರ್ ಆದ್ರೆ ಇದ್ರದ್ದು ವಿಡಿಯೋಗಳು ತೋರಿಸ್ಬೇಕು ನಮ್ಮ ಸ್ಟೂಡೆಂಟ್ಸ್ಗೆ. ಬಿಗ್ಗರ್ ಡ್ರೀಮ್ಸ್. ವಿ ಮಸ್ಟ್ ಟೆಲ್ ದೆಮ್ ದಟ್ ಯು ಕ್ಯಾನ್ ಬಿಕಮ್ ಸೈಂಟಿಸ್ಟ್, ಯು ಕ್ಯಾನ್ ಬಿಕಮ್ ಗ್ರೇಟ್ ಸೈಂಟಿಸ್ಟ್ ಇನ್ ಇಂಡಿಯಾ, ಯು ಕ್ಯಾನ್ ಜಾಯಿನ್. ಈಗಿಂದಲೇ ಅದ್ರ ಬಗ್ಗೆ ಸ್ವಲ್ಪ ಕಲ್ಪನೆ ಕೊಡ್ತಾ ಹೋಗ್ಬೇಕು. ಈ ಶಾಲೆ ನೋಡಿದಾಗ ಒಂದು ಬಹಳ ಖುಷಿ ಅನ್ನಿಸ್ತು. ಅದೇನಪ್ಪಾ ಅಂತಂದ್ರೆ ಪ್ರತಿ ವರ್ಷ ಇಲ್ಲೊಂದು ಸರ್ ನಾನು ಒಂದು 20-30 PU ಕಾಲೇಜಸ್ ಮತ್ತು ಡಿಗ್ರಿ ಕಾಲೇಜಸ್ಗೆ ನನ್ನನ್ನು ಕರೆಸ್ತಾರೆ. ಕರಿಯರ್ ಕೌನ್ಸಿಲಿಂಗ್ ಸಲುವಾಗಿ ಕರೆಸ್ತಾರೆ. ನಾನು ನೋಡಿದ್ದೀನಿ ಈ ಕಾಲೇಜ್ ವಿಸಿಟ್ ಮಾಡಿದ್ರೆ ಇಲ್ಲಿ ಮಕ್ಕಳು ಹೇಗಿರ್ತಾರೆ, ಮುಂದಿನ ಕಾಲೇಜಲ್ಲಿ ಮಕ್ಕಳು ಹೇಗಿರ್ತಾರೆ, ಅವ್ರದ್ದು ಯಾವ ರೀತಿ ವ್ಯವಹಾರ ಇರುತ್ತೆ ಅದು ನೋಡಿದ್ದೀನಿ. ಆದ್ರೆ ಇವತ್ತು ಮುದ್ದೇಬಿಹಾರದಿಂದ ಅಪ್ರಾಕ್ಸಿಮೇಟ್ ಒಂದು 20 ಕಿಲೋಮೀಟರ್ ದೂರದಲ್ಲಿರುವಂತ ಕೇಸಾಪುರದಲ್ಲಿರುವಂತ ನಿಮ್ಮ ಸಿದ್ಧಾರ್ಥ ಪಬ್ಲಿಕ್ ಸ್ಕೂಲ್ ಅನ್ನು ನೋಡಿದಾಗ ವಿಜಯಪುರದೊಳಗೂ ಇಂಥ ಸ್ಕೂಲ್ ಇಲ್ಲ ಅಂತ ನನಗೆ ಅನಿಸ್ತಾ ಇದೆ. ಯಾಕೆ ಅನ್ನಿಸ್ತಾ ಇದೆ ಅಂತಂದ್ರೆ ಇಲ್ಲಿ ನಿಮ್ಮ ಗುರುವೃಂದ ಹೇಗಿದ್ದಾರೆ, ಅವ್ರ ಯೂನಿಫಾರ್ಮ್ಸ್, ನಿಮ್ಮ ಸ್ಕೂಲ್ ಎನ್ವೈರನ್ಮೆಂಟ್, ಕ್ಲೀನಿನೆಸ್, ನೀಟ್ ಅಂಡ್ ಕ್ಲೀನ್ ಆಗಿದೆ ನಿಮ್ಮ ಸ್ಕೂಲ್. ಮತ್ತೆ ನೀವೆಲ್ಲ ಇಷ್ಟು ಜನ ಇದ್ರು ನಿಮ್ ಯಾರಿಂದನೂ ಒಂದು ಶಬ್ದ ನನಗೆ ಕೇಳಿಸ್ತಾ ಇಲ್ಲ, ಯಾರು ಡಿಸ್ಟರ್ಬ್ ಮಾಡ್ತಾ ಇಲ್ಲ. ಯಾರ್ಯಾರಿಗೆ ಏನೇನು ಟಾಸ್ಕ್ ಕೊಟ್ಟಿದಾರೋ ಆ ಟಾಸ್ಕ್ ಅನ್ನ ನೀವೆಲ್ಲ ಬಹಳ ಕರೆಕ್ಟ್ ಆಗಿ ಮಾಡ್ತಾ ಇದ್ರಿ. ಅಡ್ಮಿನಿಸ್ಟ್ರೇಷನ್ ಇಸ್ ವೆರಿ ಸ್ಟ್ರಾಂಗ್, ಪ್ಲಾನಿಂಗ್ ಇಸ್ ವೆರಿ ಪರ್ಫೆಕ್ಟ್, ಅಂಡ್ ದ ಟೀಮ್ ಇಸ್ ವೆರಿ ಎನರ್ಜೆಟಿಕ್. ಸ್ಟಾಫ್ಗೆ ನಿಮ್ಮನ್ನು ನೋಡಿದಾಗ ನನಗೆ ಗೊತ್ತಾಯ್ತು ಇಟ್ ಈಸ್ ಒನ್ ಆಫ್ ದಿ ಬೆಸ್ಟ್ ಸ್ಕೂಲ್ ಅಂತ ಹೇಳಿ ಅನ್ನಿಸ್ತಾ ಇದೆ. ಮೂಡುಬಿದಿರೆಗೆ ಹೋಗುವಂತ ಇಲ್ಲಿ ಮಕ್ಕಳು ಮುಂದಿನ ಕೆಲವೊಂದು ವರ್ಷಗಳಲ್ಲಿ ನಮ್ಮ ಖಾನಾಪುರ ಸರ್ ಪ್ರಯತ್ನದಿಂದ ಮೂಡುಬಿದಿರೆ, ಮೈಸೂರಿನ ಮಕ್ಕಳು ಇಲ್ಲಿ ಅಡ್ಮಿಷನ್ ತಗೋಬೇಕಾಗ್ತದೆ ಅಂತ ಅನಿಸ್ತದೆ. ಅದು ವೀರಶೈವ ಲಿಂಗಾಯತ ಹಂಡೇಬಜಾರಿ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಬಸವರಾಜ್ ಡಮನಾಳ್ ಮಾತನಾಡಿ,
ಕಳೆದ 5 ವರ್ಷಗಳ ಸತತ ಪರಿಶ್ರಮದಿಂದ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ ಗುಣಮಟ್ಟದ ಶಿಕ್ಷಣ ಸಂಸ್ಥೆಯಾಗಿ ಬೆಳೆದಿದೆ. ಗ್ರಾಮೀಣ ಭಾಗದಲ್ಲಿ ಶಿಕ್ಷಣದ ಕ್ರಾಂತಿಯನ್ನ ಖಾನಾಪುರ ದಂಪತಿಗಳು ಮಾಡುತ್ತಿದ್ದಾರೆ ಎಂದು ಶ್ಲಾಘಿಸಿದರು. ಕಲೆಯನ್ನು ನಾವು ಇವತ್ತು ಅವ್ರ ಮುಖದಲ್ಲಿ ನೋಡಿದ್ದೀವಂತ ಭಾವಿಸ್ಬೇಕಾಗಿತ್ತ. ಯಾಕಂದ್ರೆ ಈ ಶಾಲೆ ಉನ್ನತ ಸ್ಥಾನಕ್ಕೆ 5 ವರ್ಷದಲ್ಲಿ ಬೆಳಿಬೇಕಾದ್ರೆ ಈ ಪಕ್ಕದಲ್ಲಿರ್ತಕ್ಕಂಥ ರೇವಣ ಸಿದ್ದೇಶ್ವರ ಪಕ್ಕದಲ್ಲಿರ್ತಕ್ಕಂಥ ಅವರ ಅಜ್ಜವರ ಆಶೀರ್ವಾದದಿಂದ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ ಸ್ಥಾಪನೆಯಾಗಿ 5 ವರ್ಷ ಗತಿಸಿತು. ಅದು ಬಡವ ಕುಟುಂಬದಲ್ಲಿ ಜನಿಸಿರ್ತಕ್ಕಂಥ RB ಖಾನಾಪುರ್ ಸಾಹೇಬರು ಅವರ ಕಷ್ಟ ಬಡತನದಲ್ಲಿ ಸಾಗಿ ಬಂದಿರತಕ್ಕಂಥ ಕಷ್ಟ ನೋವುಗಳ ಹಾದಿಯಲ್ಲಿ ಶಿಕ್ಷಣವನ್ನು ಕಲಿತು ನಾವು ಒಂದು ದಿನ ಅವರು ಗುರಿಯನ್ನು ಇಟ್ಟುಕೊಂಡು ನಾನು ಒಂದು ದಿನ ನಮ್ಮ ತಾಲೂಕಿನಲ್ಲಿ ನಮ್ಮ ಗ್ರಾಮದಲ್ಲಿ ನಾನು ಒಂದು ಶಿಕ್ಷಣ ಕ್ರಾಂತಿಯನ್ನು ಮಾಡಬೇಕಂತೇಳಿ ತಾವು ಗುರಿಯನ್ನು ಇಟ್ಟುಕೊಂಡು ಅವರ ಆಸೆಯನ್ನು ಇವತ್ತು ಈಡೇರಿಸಿದ್ದಾರೆ. ಈ ಮಕ್ಕಳಲ್ಲಿ ನೋಡಿದರೆ ನಾಗರ ಮಟ್ಟಲ್ಲ, ಮೂಡುಬಿದ್ರಿ, ಮಂಗಳೂರು, ಧಾರವಾಡ, ಬೆಂಗಳೂರು ಸಾಕಷ್ಟು ಕಡೆ ಹೋಗ್ತಕ್ಕಂಥ ಮಕ್ಕಳು ತಿರುಗಿ ನಮ್ಮ ಬಿಜಾಪುರ ಜಿಲ್ಲೆ ಮಧ್ಯಬೇಳೆ ತಾಲೂಕು ಗ್ರಾಮದಲ್ಲಿರ್ತಕ್ಕಂಥ ಸಿದ್ಧಾರ್ಥ್ ಪಬ್ಲಿಕ್ ಸ್ಕೂಲ್ಗೆ ಹೋಗ್ಬೇಕು ಅನ್ನುವಂಥದ್ದು ಜನರಲ್ಲಿ ಅಭಿಪ್ರಾಯ ಬಹಳ ಮೂಡಿ ಬಂದಿದೆ. ಯಾಕಂದ್ರೆ ಈ ಶಾಲೆ 5 ವರ್ಷದಲ್ಲಿ ಇಡೀ ನಮ್ಮ ಕರ್ನಾಟಕದಲ್ಲಿ ಹೆಸರಾಗುವಂಥ ಸಂಸ್ಥೆಯ ಕಾರ್ಯದರ್ಶಿ ರಾಮಣ್ಣ ಖಾನಾಪುರ್ ಮಾತನಾಡಿ, ಓದಿನೊಂದಿಗೆ ಸಾಮಾಜಿಕ ಜವಾಬ್ದಾರಿಯನ್ನ ಅರಿಯಬೇಕು ಎಂಬ ಉದ್ದೇಶದಿಂದ ಈ ಶಾಲೆಯನ್ನ ಪ್ರಾರಂಭಿಸಲಾಗಿದೆ. ವಿದ್ಯಾರ್ಥಿಗಳೇ ತಮ್ಮ ನಾಯಕರನ್ನ ಆಯ್ಕೆ ಮಾಡಿದ್ದು ವಿಜೇತೆ ವಿದ್ಯಾರ್ಥಿಗಳು ಸಮಾಜಕ್ಕೆ ಮಾದರಿಯಾಗಬೇಕು ಎಂದರು. ಶಾಲಾ ಪ್ರಾಂಶುಪಾಲ ದಾಸಪ್ಪ ಮಾತನಾಡಿ, ಆಡಳಿತ ಮಂಡಳಿಯ ಸ್ಪಷ್ಟ ನಿಲುವು ಮತ್ತು ಪ್ರಾಮಾಣಿಕತೆಯೇ ಶಾಲೆಯ ಉತ್ತಮ ಫಲಿತಾಂಶಕ್ಕೆ ಕಾರಣವೆಂದರು. ಮೊನ್ನೆ ಎಲೆಕ್ಷನ್ ಆಗಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳನ್ನ ಇವತ್ತಿನ ದಿವಸ ಅವರವರ ಜವಾಬ್ದಾರಿಯನ್ನ ಹೊಣೆಗಾರಿಕೆಯನ್ನಾಗಿ ಮಾಡುವುದಕ್ಕೋಸ್ಕರ ಬ್ಯಾಚು ಆಗಿದ್ದು ಹೆಡ್ ಬಾಯ್, ಹೆಡ್ ಗರ್ಲ್, ಡಿಸಿಪ್ಲಿನ್ ಮಿನಿಸ್ಟರ್ 650 ಸ್ಟ್ರೆಂತ್ನೊಳಗೆ ನೀವು 9 ಮಂದಿ ನೀವು ಆಯ್ಕೆಯಾಗಿದ್ದೀರಿ. ನೀವು 9 ಮಂದಿ ಆಯ್ಕೆಯಾಗಬೇಕಾದ್ರೆ ನಿಮ್ಮಲ್ಲಿ ಇರ್ತಕ್ಕಂಥ ಗುಣಗಳನ್ನ ನೋಡಿ ನಿಮಗೆ ವೋಟ್ ಮಾಡಿ ನಿಮ್ಮನ್ನು 9 ಮಂದಿ ಸ್ಟೂಡೆಂಟ್ ಅನ್ನ ಆರಿಸಿ ನಿಮ್ಮನ್ನು ಕಳಿಸಿದ್ದಾರೆ. ಇನ್ನು ನಿಮಗ 9 ಸ್ಟೂಡೆಂಟ್ಗೂ ಜವಾಬ್ದಾರಿ ಹೆಚ್ಚಾಗ್ತಾ ಇದೆ. ನಿಮ್ಮ ಓದೋದ್ರ ಜೊತೆಗೆ ನಿಮ್ಮ ಜವಾಬ್ದಾರಿಯನ್ನು ಹೆಚ್ಚಿಗೆ ಮಾಡ್ಕೋಬೇಕು. ಈ ಭಾಗದೊಳಗ, ಈ ಹಳ್ಳಿ ಭಾಗದೊಳಗ ಸರ್ ಹಾಸಂಗಿ ಸರ್ ಅಂದ್ರು 20 ಕಿಲೋ ಮಧ್ಯದಿಂದ ಸಿಟಿಯಿಂದ 20 ಕಿಲೋಮೀಟರ್ ನೀವು ಇಂಥ ಸ್ಕೂಲ್ ಕಟ್ಟಿಬಿಟ್ಟಿರಲ್ಲ ರಮಣ್ಣವರ, ಎಷ್ಟು ನಿಮ್ಮ ಧೈರ್ಯ ಮೆಚ್ಚಬೇಕಂತ ಅಂತಾರೆ. ಈ ಹೆಸರಾಂತ ಶಿಕ್ಷಣ ಸಂಸ್ಥೆ 35 ವರ್ಷಗಳಿಂದ ಅವು ಬೆಳೆದು ನಿಂತು ಬಿಟ್ಟಿದ್ದೇವೆ. ಅಂಥವರಲ್ಲಿ ನಾನು ಒಂದು ಸಣ್ಣ ಮಳಿಕೆ ಗಿಡ ಈಗ ಹಚ್ಚಿದ್ದೀನಿ. 4 ವರ್ಷ ಆಯಿತು. 4 ವರ್ಷನಾಗ ಈ ಮಟ್ಟಕ್ಕೆ ಬೆಳೆ ಕಾರಣ ಇಲ್ಲಿ 35 ಹಳ್ಳಿಯ ರೈತರು, ಪೇರೆಂಟು, ಪಾಲಕರು ನನ್ನ ಮೇಲೆ ಇಟ್ಟಂತ ವಿಶ್ವಾಸ ಎಷ್ಟಿದೆ ಐದು ಈ ನಾಡಿಗೆ ತಿಳಿಸುತ್ತೆ. ನಾನು ಇದು ಅದ್ಭುತ ಶಿಕ್ಷಣ ಸಂಸ್ಥೆಯನ್ನು ಮಾಡೇ ಮಾಡ್ತೇನಂತ ಈ ವೇದಿಕೆ ಮುಖಾಂತರ ನಾ ಹೇಳಬೇಕಾಗುತ್ತೆ. School is known for discipline and Siddharth School is known for build leadership qualities. So why you are saying Siddharth School objective is built leadership qualities and discipline. Today you are going to observe that all what Siddharth Public School known for. Dear students, today I would like to say one thing. Who is the leader? Who is leader? Do you know who is leader? If your action inspire others to dream more, learn more, do more and become more, is called a leader. So one more thing, today Siddhartha Public School, what today Siddhartha Public School is all happened by the effort of our management. He is also good leader and motivator and guider to us. This is Siddhartha Public School. ನಮ್ಮ ಸ್ಕೂಲ್ ಹಿಂಗ ಇರಬೇಕು, ನೀವು ಹಿಂಗ ಮಾಡಬೇಕು, ಹಿಂಗ ಇದ್ರಲ್ಲಿ ನಾವು ಸಮಾಜಕ್ಕೆ ಏನಾದರೂ ಕೊಡುಗೆ ಕೊಡಬಹುದು
ಇನ್ನೊಂದು ಅತ್ಯುತ್ತಮವಾದಂಥ ಉದಾಹರಣೆ ರಾಮಣ್ಣ ಖಾನಾಪುರ್ ಸರ್. ಪಥಸಂಚಲನದ ಮೆರಗು ಕಾರ್ಯಕ್ರಮದಲ್ಲಿ ಬ್ರಹ್ಮಗುಪ್ತ, ಆರ್ಯಭಟ, ಚಾಣಕ್ಯ ಮತ್ತು ಸುಶ್ರುತ ಹೌಸ್ಗಳ ವಿದ್ಯಾರ್ಥಿಗಳು ನಡೆಸಿಕೊಟ್ಟ ಆಕರ್ಷಕ ಪಥಸಂಚಲನ ಎಲ್ಲರ ಗಮನವನ್ನು ಸೆಳೆಯಿತು. With dignity and compassion and fairness, and may our action reflect the higher standards of our school. Jai Hind. ವಿಜೇತ ವಿದ್ಯಾರ್ಥಿಗಳಿಗೆ ಪದಗ್ರಹಣ. ವಿಜೇತ ವಿದ್ಯಾರ್ಥಿಗಳಿಗೆ ಶಿಕ್ಷಕ ಉಲ್ಲಾಸ್ ಪ್ರತಿಜ್ಞಾ ವಿಧಿಯನ್ನು ಬೋಧಿಸಿದರು. ಹೆಡ್ ಬಾಯ್ ಧನುಷ್ ಜಾಧವ್, ಹೆಡ್ ಗರ್ಲ್ ದಾನೇಶ್ವರಿ ಕತ್ತಿ, ಸಾಂಸ್ಕೃತಿಕ ನಾಯಕ ನುಬುಮಾ ನದಾಬ್, ಸಾಂಸ್ಕೃತಿಕ ಉಪನಾಯಕ ಸುಹಾನಿ ನಾಯಕ್, ಕ್ರೀಡಾ ನಾಯಕ ಸೃಜನ್ ಜೋಳದರಾಶಿ, ಕ್ರೀಡಾ ಉಪನಾಯಕ ದೇವಾಂಶ್ ಪೇಟ್ಕರ್, ಶಿಸ್ತು ನಾಯಕ ದಕ್ಷ ಪೇಟ್ಕರ್, ಆರ್ಯಭಟ ಹೌಸ್ ನಾಯಕ ಶ್ರೀಕಂಠ್ ಕುಂಬಾರ್, ಉಪನಾಯಕ ನಿಖಿತ್ ಹಳ್ಳೂರ್, ಬ್ರಹ್ಮಗುಪ್ತ ಹೌಸ್ ನಾಯಕ ಉಬುದಾ ಅಲಾಬಾಲ್, ಉಪನಾಯಕ ಸಮನ್ವಿತ ಅಂಗಡಿ, ಚಾಣಕ್ಯ ಹೌಸ್ ನಾಯಕ ಆದಿತ್ಯ ಚಿಮ್ಮಲಗಿ, ಉಪನಾಯಕ ಶ್ರವ್ಯ ಬಿಸ್ನಾಳ್, ಸುಶ್ರುತ ಹೌಸ್ ನಾಯಕ ಧನುಷ್ ದಾರೇದ್, ಉಪನಾಯಕ ದೀಕ್ಷಾ ಗ್ರಾಂಡಿ ಪ್ರಮಾಣ ವಚನ ಸ್ವೀಕರಿಸಿ ಗಣ್ಯರಿಂದ ಬ್ಯಾಡ್ಜನ್ನು ಸ್ವೀಕರಿಸಿದರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷೆ ಶ್ರೀಮತಿ ಸರಸ್ವತಿ ಖಾನಾಪುರ್, ಆಡಳಿತ ಅಧಿಕಾರಿ ಗೌತಮ್ ಖಾನಾಪುರ್, ನಿರ್ದೇಶಕ ಅನಿಲ್ ಖಾನಾಪುರ್, ಕೋಆರ್ಡಿನೇಟರ್ ದೇವರಾಜ್ ಸೇರಿದಂತೆ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಉಪಸ್ಥಿತರಿದ್ದರು. ಪ್ರಾರ್ಥನೆಯನ್ನ ವಿದ್ಯಾರ್ಥಿಗಳಾದ ಶ್ರೇಯಾ ಮತ್ತು ಸಂಗಡಿಗರು ಮಾಡಿದರೆ ಸ್ವಾಗತವನ್ನ ವಿದ್ಯಾರ್ಥಿನಿಯರಾದ ಸ್ವಾತಿ ಪಲಕ್ ಮಾಡಿದರು. ಶಿಕ್ಷಕಿ ಆಯೇಷಾ ಅತಿಥಿಗಳನ್ನು ಪರಿಚಯಿಸಿದರು. ಶಿಕ್ಷಕ ಆಯೂಬ್ ಹುಬ್ಬಳ್ಳಿ ನಿರೂಪಿಸಿದರು. ವಿದ್ಯಾರ್ಥಿನಿ ನಂದಿನಿ ವಂದಿಸಿದರು. या श्वेतपद्मासना